ಹಾಯ್ ಎಲ್ಲೋ ಎವ್ರಿವನ್, ಹೇಗಿದ್ದೀರಾ? ಸೊ ಇದು ಫ್ರೈಡೇ ಲಾಗ್ ಫ್ರೆಂಡ್ಸ್. ನಾವು ಸಿಟಿಗೆ ಬಂದಿದ್ದು ಶಿವಮೊಗ್ಗಕ್ಕೆ ಸ್ವಲ್ಪ ಕೆಲಸ ಇತ್ತು ಅಂತ. ಬಂದರೆ ಮಳೆ ಸಿಗಾಕ್ಕೊಂಡು ಮಳೆ ಬರೋ ಥರ ಇರಲಿಲ್ಲ, ಬಟ್ ಇಲ್ಲಿ ಹಾಗೇನೆ ಮೋಡ ಆಗಿದ್ರೆ ಸಾಕು ಮಳೆ ಬಂದುಬಿಡುತ್ತೆ. ತುಂಬ ನೋಡಿ ಎಷ್ಟು ಮಳೆ ಬರ್ತಿದೆ ಅಂದರೆ ತುಂಬ ಮಳೆ. ಸೊ ನಮ್ಮದು ಶಾಪಿಂಗ್ ಎಲ್ಲ ಮುಗೀತು, ಹೊರಡೋ ಟೈಮಿಗೆ ಮಳೆ ಬಂತು. ಸೊ ಸ್ವಲ್ಪ ಕಮ್ಮಿ ಆಯಿತು ಅಂತ ಹೇಳಿ ಮಳೆ ಬರ್ತಿದ್ರೆ ಏನಾಗಲ್ಲ ಅಂದ್ಬಿಟ್ಟು ಹೊರಟು ಗಾಡಿಲಲ್ವ ಅಂತೇಳಿ. ಸೊ ಎಲ್ಲಿಗೆ ಹೋದರೂ ಸ್ವಲ್ಪ ಸಿಗ್ನಲ್ ಟ್ರಾಫಿಕ್ ಜಾಮ್ ಅನ್ನೋದೇ ಇರುತ್ತಲ್ವ. ಸೊ ಇದು ರೋಡು ತುಂಬ ಅಗಲ ಮಾಡೋದ್ರಿಂದ ಗಾಡಿ ವೆಹಿಕಲ್ಸ್ ಅಂತೂ ಯಾವಾಗಲೂ ತುಂಬ ವೆಹಿಕಲ್ಸ್ ಓಡಾಡ್ತಾನೆ ಇರುತ್ತೆ. ಸೊ ಮಳೆ ಆದ್ರೂ ಶಾಪಿಂಗ್ ಮಾಡಲೇಬೇಕಲ್ವ. ಸೊ ಹಾಗಾಗಿ ಸಿಟಿಗೆ ಬಂದು ಮಳೆ ಸ್ವಲ್ಪ ಕಮ್ಮಿ ಆಗಿತ್ತು ಅಷ್ಟೇ, ಬಿಟ್ಟಿರಲಿಲ್ಲ. ಸರಿ ಹೆಲ್ಮೆಟ್ ಇತ್ತಲ್ಲ ಅಂತ ಬಂದು ಇಲ್ಲಿ ಬಂದರೆ ಸಿಗ್ನಲ್ ಟ್ರಾಫಿಕ್ ಜಾಮ್ ಆಗಿತ್ತು. ಸೊ ಅಲ್ಲಿಂದ ಮತ್ತೆ ಬಂದು ಇದು ಬಂದು ಇಲ್ಲಿ ಬೆಕ್ಕಿನಕಲ್ಲು ಮಠ ಅಂತ, ಅದು ತುಂಬ ಫಂಕ್ಷನ್ಸ್ ಎಲ್ಲ, ಮದುವೆ ರಿಸೆಪ್ಷನ್ಸು ಎಲ್ಲ ತುಂಬ ಚೆನ್ನಾಗಿದೆ. ಸೊ ಇದು ಬಂದು ಡ್ಯಾಮ್ ಅಲ್ಲ, ಹೊಳೆ, ತುಂಗಾ ಹೊಳೆ ಇದು. ಸೊ ಅಲ್ಲಿ ಕಾಣ್ತಾ ಇರೋದು ಟ್ರೈನ್ ಹೋಗೋದು, ರೈಲ್ ಟಾಕ್ ಅದು. ಇದು ಕೆಳಗಡೆದು ಕಾಣ್ತಾ ಇರೋದೇ ತುಂಗಾ ಹೊಳೆ ಅದು. ಸೊ ನಾವು ಹೋಗ್ತಾ ಇರೋದು ಬಂದು ಇದು ನ್ಯೂ ಬ್ರಿಡ್ಜು. ಸೊ ಅದು ಪಕ್ಕದಲ್ಲಿ ಒಂದು ಕಾರ್ ಮೂವ್ ಆಯ್ತಲ್ಲ ನೋಡಿ, ಅದು ವಿಶ್ವೇಶ್ವರಯ್ಯ ಕಟ್ಟಿದ ಬ್ರಿಡ್ಜ್ ಅದು. ಅದಕ್ಕೆ ಪಿಲ್ಲರೇ ಇಲ್ವಂತೆ. ಎಂಥ ಇದು ಅಲ್ವಾ, ಎಷ್ಟು ಇದರಲ್ಲಿ ಕಟ್ಟಿರ್ಬೋದು. ವಿಶ್ವೇಶ್ವರಯ್ಯ ಕಟ್ಟಿದ್ದಾರೆ ಅಂದರೆ ನಮ್ಮೂರು ಅನ್ನೋದು ನಮ್ಗೆ ಎಷ್ಟು ಹೆಮ್ಮೆ ಇದೆ ನೋಡಿ. ಸೊ ಅದು ಡ್ಯಾಮ್, ವಿಶ್ವೇಶ್ವರಯ್ಯ ಕಟ್ಟಿದ ಡ್ಯಾಮ್. ಸೊ ಇದು ಕಾಲೇಜು ಸಹ್ಯಾದ್ರಿ ಕಾಲೇಜ್ ಅಂತ. ಸೊ ಇದು ಬ್ರಿಟಿಷರು ಕಟ್ಟಿದ ಕಾಲೇಜ್ ಅಂತೆ. ಸೊ ಅದು ಗೊತ್ತಿಲ್ಲ, ನನಗೂ ಹೇಳಿದ ಮಾಹಿತಿ. ಸೊ ನಿಮಗೆ ಹೇಳಬೇಕು ಅಂತ ಹೇಳ್ತಾಯಿದ್ವಿ. ಅದು ತುಂಬ ದೊಡ್ಡ ಕಾಲೇಜು ನೋಡಿ. ಈ ಥರ ಬ್ಯಾಂಗ್ಳೂರಲ್ಲೆಲ್ಲ ನಾವು ಈ ಥರ ಪ್ರಕೃತಿ ಸೌಂದರ್ಯ ಸವಿಯೋದಕ್ಕೆ ಆಗೋದಿಲ್ಲ ನೋಡಿ. ಇಲ್ಲಿ ಹೋದ ಮಕ್ಕಳು ಎಷ್ಟು ಪುಣ್ಯ ಮಾಡಿದ್ದಾರೆ, ಎಷ್ಟು ಪ್ರಕೃತಿಮಯವಾಗಿದೆ ಈ ಕಾಲೇಜು. ಸೊ ತುಂಬ ಚೆನ್ನಾಗಿದೆ. ಸೊ ಈ ಕಾಲೇಜಿನಲ್ಲಿ ನಮ್ಮ ಹಸ್ಬೆಂಡ್ ಅವ್ರ ಅಣ್ಣ ಓದ್ತಾ ಇದ್ದರು. ಸೊ ಅವ್ರು ಹೀಗಿಲ್ಲ, ಬಟ್ ಏನೋ ಒಂಥರ ಖುಷಿ ಆ ಕಾಲೇಜಲ್ಲಿ ನಮ್ಮ ಮಾವ ಓದ್ತಾ ಇದ್ದ ಅನ್ನೋದು. ಸೊ ಅಲ್ಲಿಂದ ಬಂದು ಇಲ್ಲಿ ಓಕೆ, ಇದು ಬಂದು ಇಲ್ಲಿ 2 ರೋಡ್ ಉಂಟು. ಒಂದು ಶೃಂಗೇರಿಗೆ ಹೋಗುತ್ತೆ, ಮತ್ತೊಂದು ತೀರ್ಥಹಳ್ಳಿಗೆ ಹೋಗೋ ರೋಡು. ಸೊ ಇಲ್ಲಿ ಡಿವೈಡ್ ಆಗುತ್ತೆ, ಒಂದು ಶೃಂಗೇರಿಗೆ ಹೋಗುತ್ತೆ, ಒಂದು ತೀರ್ಥಹಳ್ಳಿಗೆ ಹೋಗೋ ರೋಡ್ ಉಂಟು. ಸೊ ಅಲ್ಲಿಂದ ಬರ್ತಾ ಮುಂದೆ ಓಕೆ ಹಾಗೆ ಬನ್ನಿ. ಸೊ ಮಳೆ ಅಂತೂ ಕಮ್ಮಿ ಆಗಿಲ್ಲ, ಮಳೆಲ್ಲ ನಿಂತೋದು. ಸೊ ಸರಿ, ಓಕೆ, ಇಲ್ಲಿ ಕಾಣ್ತಾ ಉಂಟಲ್ಲ KB ಆಫೀಸ್ ಇದು. ಸೊ ಇಲ್ಲಿಂದ ಬ್ಯಾಂಗ್ಳೂರು ಯಲಹಂಕಗೆ ವಿದ್ಯುತ್ ಸರಬರಾಜಾಗುತ್ತಂತೆ. ಎಷ್ಟು ಹೆಮ್ಮೆ ಇದೆ ನೋಡಿ. ನಮ್ಮೂರು ಅನ್ನೋದು, ನಮ್ಮ ಮಲೆನಾಡು ಅನ್ನೋದು ನಮ್ಗೆ ಎಷ್ಟು ಖುಷಿ ಉಂಟಲ್ಲ. ನಮ್ಮೂರು ಅಂತ ಹೇಳ್ಕೊಳ್ಳೋಕ್ಕೆ ನಮಗೊಂಥರ ಹೆಮ್ಮೆ. ಸೊ ಇಲ್ಲಿಂದ ಬ್ಯಾಂಗ್ಳೂರು ಯಲಹಂಕಗೆ ಕರೆಂಟ್ ಉತ್ಪತ್ತಿ ಆಗುತ್ತೆ. ಸೊ ಎಷ್ಟು ದೊಡ್ಡದು ಗೊತ್ತಾ KB ಆಫೀಸ್ ಇದು. ಸೊ ಇಲ್ಲಿಂದ ನಮ್ಮ ಬ್ಯಾಂಗ್ಳೂರಿಗೆ ಕರೆಂಟ್ ಬರುತ್ತೆ, ನಮ್ಮೂರಿಂದ ಬ್ಯಾಂಗ್ಳೂರಿಗೆ ಬರುತ್ತೆ. ಸೊ ನಾವೆಲ್ಲ ಇತ್ತು ಅಂದರೂ ಅದು ಏನೋ ಒಂಥರ ನಮ್ಮೂರು ಅಂತ ಹೇಳ್ಕೊಳ್ಳೋದಕ್ಕೆ ನಮಗೊಂಥರ ಖುಷಿ. ನಾವೆಷ್ಟೇ ಬ್ಯಾಂಗ್ಳೂರಲ್ಲಿ ನಾವೇನೇ ವರ್ಕ್ ಮಾಡಿ ಏನೇ ಮಾಡಿದ್ರು ನಮಗೆ ನಮ್ಮ ಮಲೆನಾಡು ಅಂತ ಹೇಳ್ಕೊಳ್ಳೋದು ಇರುತ್ತಲ್ಲ, ಅದರಲ್ಲೂ ನಾವು ಮಲೆನಾಡು ಜನ ಅಂತ ಹೇಳೋಕ್ಕೆ ಒಂದು ಖುಷಿ ಇರುತ್ತೆ. ಸೊ ಇದು ಕಾಣ್ತಿದೆ, ಇದು ಓಲ್ಡ್ SBM ಬ್ಯಾಂಕ್. ಇದು SBM ಇದ್ದಾಗಿದ್ದು ಬ್ಯಾಂಕ್ ಇದು ನೋಡಿ, ಇದು ನಮ್ಮೂರು. ಸೊ ಇಲ್ಲೂ ಎಲ್ಲ ಕ್ವಾರ್ಟರ್ಸ್ ಜಾಗ, ಅಂದರೆ ಇಲ್ಲಿ ಶುಗರ್ ಫ್ಯಾಕ್ಟ್ರಿ ನಡೀತಾ ಇತ್ತು, ಸಕ್ಕರೆ ಕಾರ್ಖಾನೆ. ಸೊ ಆವಾಗ ಎಲ್ಲ ಕೆಲಸಕ್ಕೆ ಅಂತ ಬಂದು ಕೆಲವು ಮನೆಗಳು ಅಂತೆಲ್ಲ ಮಾಡ್ಕೊಂಡಿದ್ದಾರೆ. ಸೊ ಒಳಗಡೆ ಮನೆಗಳೆಲ್ಲ ಉಂಟು, ಆದರೂ ಫುಲ್ಲು ಹಸಿರು, ನೋಡೋದಕ್ಕೆ ಒಂಥರ ಖುಷಿ. ನಮಗಂತೂ ಇಲ್ಲೇ ಇದ್ಬಿಡೋಣ ಅಂತ, ಆ್ಯಕ್ಚುಲಿ ಇಲ್ಲೇ ಈ ಸಲ ಸೆಟ್ಲ್ ಆಗಬೇಕು ಅಂತ ಇದ್ದು. ಸೊ ಮನೆಗೆ ಸ್ವಲ್ಪ ಕೆಲಸ ಉಂಟು, ಹಂಗಾಗಿ ಬೇಡ ಅಂತ ಹೇಳಿ ನೆಕ್ಸ್ಟ್ ಇಯರು ಸೊ ನಾವು ಇಲ್ಲೇ ಶಿಫ್ಟ್ ಆಗಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಬಿಟ್ಟಿದ್ದೀವಿ. ಸೊ ಈ ಕಡೆ ರೋಡ್ ಉಂಟಲ್ಲ, ಈಗ ನ್ಯೂ ಬ್ಯಾಂಕ್ ಮಾಡಿದ್ದಾರೆ, SBI ಮಾಡಿದ್ದಾರೆ. ಸೊ ಇದು ನಮ್ಮೂರು. ಶುಗರ್ ಫ್ಯಾಕ್ಟ್ರಿ ಅಂತಲೂ ಕರೀತಾರೆ, ಮಲಗೊಪ್ಪ ಅಂತಲೂ ಕರೀತಾರೆ ನೋಡಿ. ಎಲ್ಲಿ ನೋಡಿದ್ರು ಫುಲ್ಲು ಹಸಿರು. ಇಂಥ ಒಂದು ಪ್ರಕೃತಿ ಸೌಂದರ್ಯದಲ್ಲಿ ಇರಬೇಕು ಅನ್ನೋದೇ ಒಂಥರ ಖುಷಿ. ನಮಗಂತೂ ಬ್ಯಾಂಗ್ಳೂರಲ್ಲಿ ಇಲ್ದಿರೋ ನೆಮ್ಮದಿ, ಒಂದು ಖುಷಿ ಸೊ ನಮ್ಮೂರಿಗೆ ಬಂದಾಗ ನಮಗೆ ಸಿಕ್ಬಿಡುತ್ತೆ. ಆದರೆ ಏನು ಮಾಡೋದು, ಇಲ್ಲೇ ಇರಬೇಕು ಅಂತಂದರೆ ಹಸ್ಬೆಂಡ್ ವರ್ಕು, ಅವರು ಜಾಬಿಗೋಸ್ಕರ ಬೆಂಗಳೂರಲ್ಲಿದ್ದಾರೆ. ಸೊ ನಾನು ಈ ಸಲ ಇಲ್ಲೇ ಇದ್ಬಿಡ್ಬೇಕು ಅಂತಲೇ ಪ್ಲ್ಯಾನ್ ಮಾಡಿಕೊಂಡು, ಆ್ಯಕ್ಚುಲಿ ಸ್ಕೂಲು ಎಲ್ಲ ನೋಡಿಟ್ಟಿದ್ದೆ.
ಬಟ್ ಮನೇಲಿ ಸ್ವಲ್ಪ ಕೆಲಸ ಉಂಟಲ್ಲ, ಸೊ ಎಲ್ಲ ಫುಲ್ಲು ಫಿನಿಷಿಂಗ್ ಮಾಡ್ಕೊಂಡು ಸ್ವಲ್ಪ ಕಾಂಪೌಂಡೆಲ್ಲ ಮಾಡಿಸೋದುಂಟು. ಕಾಂಪೌಂಡು ಸೊಂಪೆಲ್ಲ ಮಾಡಿಸ್ಕೋಬೇಕು. ಎಲ್ಲ ಮಾಡಿಸ್ಕೊಂಡು ನೆಕ್ಸ್ಟ್ ಇಯರು ನಾವು ಇದೇ ಪ್ರಕೃತಿ ಸೌಂದರ್ಯ ಸವಿಬೇಕು ಅಂದ್ಕೊಂಡು ಡಿಸೈಡ್ ಮಾಡಿಬಿಟ್ಟಿದ್ದೀವಿ. ಏನೇ ಆದರೂ ಇಲ್ಲಿ ನೆಮ್ಮದಿ ನಮಗೆ ಬೆಂಗಳೂರಲ್ಲಿ ಸಿಕ್ಕಲ್ಲ. ಎಲ್ಲಿ ನೋಡ್ರು ವೆಹಿಕಲ್ಸು, ಟ್ರಾಫಿಕ್ ಜಾಮು ಇದೇ ಆಗುತ್ತೆ. ಫೈನಲಿ ನಾವು ಬಂದು ನನ್ನ ಮಕ್ಕಳು ಏನು ಮಾಡ್ತಿದ್ದಾರೆ, ಕೋಪ ಮಾಡ್ಕೊಂಡಿದ್ದಾರೆ, ಪಾಪುನ ಆಟ ಆಡಿಸ್ತಾ ಇದ್ದಾರೆ ನಮ್ಮ ಮನೆ ಹತ್ರ ಪಾಪುನ. ಸೊ ಇವತ್ತಿನ ವಿಡಿಯೋ ಹೀಗಿತ್ತು.